श्रीगुरुभ्यो नमः। हरिः ओम्। वागर्थामिव सम्प्रक्तौ वागर्थप्रतिपत्तये जगतः पितरो वन्दे ಪಾರ್ವತಿ ಪರಮೇಶ್ವರೋ. ಈಶಾವಾಸ್ಯಂ ಚಾನೆಲ್ನ ವೀಕ್ಷಕ ಬಾಂಧವರಿಗೆ ಶುಭವನ್ನು ಹಾರೈಸುತ್ತಾ 2025ನೇ ಇಸ್ವಿಯ ಮಿಥುನ ರಾಶಿಯ ಮಾರ್ಚ್ ತಿಂಗಳಿನ ಭವಿಷ್ಯ. ಮಿಥುನ ರಾಶಿಯವರ ಮೇಲ್ಲಕ್ಷಣ ಸರ್ವಶಾಸ್ತ್ರಗಳನ್ನು ಅರಿತವರು, ಚತುರ ಬುದ್ಧಿವಂತರು, ಹಾಸ್ಯ ಪ್ರಜ್ಞೆ ಇರತಕ್ಕಂತಹ ಮಿಥುನ ರಾಶಿಯವರಿಗೆ, ಅತಿ ಸುಂದರರೂ ಆಗಿರ್ತಕ್ಕಂತಹ ಮಿಥುನ ರಾಶಿಯವರಿಗೆ ಈ ತಿಂಗಳಿನ ಭವಿಷ್ಯವನ್ನು ನೋಡೋಣ, ಚಿಂತನೆಯನ್ನು ಮಾಡೋಣ. ಮಿಥುನ ಅಧಿಪತಿಯಾಗಿರ್ತಕ್ಕಂತಹ ಹಾಗೂ 1ನೇ ಮನೆ ಹಾಗೂ 4ನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಕರ್ಮಸ್ಥಾನವಾಗಿರ್ತಕ್ಕಂತಹ ಮೀನದಲ್ಲಿ ನೀಚನಾಗಿ ಇರುವುದರಿಂದ ಆ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಮಿಥುನ ರಾಶಿಯವರ ಮಕ್ಕಳಿಗೆ ಪರೀಕ್ಷೆಯ ಒತ್ತಡದಿಂದ ಅತಿ ಚಂಚಲವಾಗಿರ್ತಕ್ಕಂತಹ ಮನಸ್ಸು ಉಳ್ಳವರು ಆಗುತ್ತಾರೆ. ಹಾಗೂ ಓದಿರ್ತಕ್ಕಂತಹ ವಿಷಯಗಳನ್ನು ಮರೆತು ಹೋಗತಕ್ಕಂತಹ ಮನಸ್ಥಿತಿ ಉಳ್ಳತಕ್ಕಂತಹ ಮಿಥುನ ರಾಶಿಯವರು ಗುರುವಿನ ಆರಾಧನೆ ಮಾಡುವುದರಿಂದ ಒಳ್ಳೆಯ ವಿದ್ಯೆಯ ಪ್ರಾಪ್ತಿಯಾಗುತ್ತದೆ. ಹಾಗೂ ಮನಶ್ಚಾಂಚಲ್ಯತೆಯನ್ನು ಬಿಟ್ಟು ಏಕಾಗ್ರತೆಯಿಂದ ವಿದ್ಯೆಯನ್ನು ಓದಿದ್ದೇ ಆದರೆ ಬರತಕ್ಕಂತಹ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವ ಸಂಭವತೆಯನ್ನು ಬುಧನು ತೋರಿಸಿಕೊಡ್ತಾನೆ. ಹಾಗೂ ಮಿಥುನ ರಾಶಿಯವರಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆಯು ಅವಾಗವಾಗ ನೆನಪಾಗಿ ಮನಕ್ಲೇಶವನ್ನು ಕೊಡ್ತಾ ಇರುತ್ತದೆ. ಹಾಗೂ ತೃತೀಯ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ರವಿಯು ತಿಂಗಳಿನ ಆದಿಭಾಗದಲ್ಲಿ ಭಾಗ್ಯಸ್ಥಾನದಲ್ಲಿ, ತಿಂಗಳ ಅಂತ್ಯಕಾಲದಲ್ಲಿ ಕರ್ಮಸ್ಥಾನವಾಗಿರ್ತಕ್ಕಂತಹ ಮೀನದಲ್ಲಿ ಸಂಚಾರವನ್ನು ಮಾಡುತ್ತಾನೆ. ಭಾಗ್ಯಸ್ಥಾನದಲ್ಲಿ ಇರುವಾಗ ಗುರು ಹಿರಿಯರ ಅನುಗ್ರಹ, ಆದಾಯ ವೃದ್ಧಿ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಒಳ್ಳೆಯ ವೃದ್ಧಿಯನ್ನು, ಆದಾಯವನ್ನು ತೋರಿಸಿಕೊಟ್ಟರು. ತಿಂಗಳ ಅಂತ್ಯಭಾಗದಲ್ಲಿ ಹೆಂಡತಿ ಮತ್ತು ಮಕ್ಕಳ ಅಭಿಪ್ರಾಯಗಳಲ್ಲಿ ಭಿನ್ನಾಭಿಪ್ರಾಯವನ್ನು ಹಾಗೂ ಚಿಂತೆಯನ್ನು ಕೂಡ ತೋರಿಸಿಕೊಡ್ತಾನೆ. ಪಂಚಮ ಹಾಗೂ ದ್ವಾದಶ ಸ್ಥಾನ ಅಧಿಪತಿ ಶುಕ್ರನು ಉಚ್ಚನಾಗಿ ಮೀನದಲ್ಲಿ ಸಂಚಾರವನ್ನು ಮಾಡುವಾಗ ತುಂಬ ಶುಭಪ್ರದನಾಗಿದ್ದಾನೆ. ಒಳ್ಳೆಯ ಫಲಗಳನ್ನೇ ಕೊಡುವುದಕ್ಕೂ ಶುಕ್ರನಾಗುತ್ತಾನೆ. ನಾನಾ ವಿಧವಾದದಿಂದ ಧನ ಆಗಮನ, ಸೈಟು ಅಥವಾ ಕಟ್ಟಿದ ಮನೆಯನ್ನು ಕೊಳ್ಳತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು, ಸ್ತ್ರೀಯರಿಗೆ ಅಲಂಕಾರಾದಿ ವಸ್ತುಗಳನ್ನು, ವಿವಾಹ ಭಾಗ್ಯವನ್ನು ಹಾಗೂ ಗೃಹ ಉಪಯೋಗಿ ವಸ್ತುಗಳ ಖರೀದಿ ಮಾಡತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ. ಅಲಂಕಾರ ದ್ರವ್ಯಾದಿಗಳ ಲಾಭಗಳನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ. ಷಷ್ಠ ಹಾಗೂ ಏಕಾದಶ ಸ್ಥಾನ ಅಧಿಪತಿಯಾಗಿರ್ತಕ್ಕಂತಹ ಕುಜನು ತನುಭಾವ ಅಥವಾ ದೇಹಭಾವವಾಗಿರ್ತಕ್ಕಂತಹ ಮಿಥುನದಲ್ಲಿಯೇ ಇರುವಾಗ ಮಿಥುನ ರಾಶಿ ಅಧಿಪತಿ ಬುಧನಿಗೆ ಕುಜನು ಶತ್ರುವು ಆದ್ದರಿಂದ ಕುಜದೋಷವು ಸ್ವಲ್ಪ ಮಟ್ಟಿಗೆ ಇರುತ್ತದೆ. ಹಾಗಾಗಿ ಮನೆಯಲ್ಲಿ ಜಗಳಗಳು ಆಗತಕ್ಕಂತಹ ಸಂಭವತೆ, ಸೈಟು ಅಥವಾ ಮನೆಯನ್ನು ಕೊಳ್ಳುವಾಗ ಅತೀವವಾಗಿರ್ತಕ್ಕಂತಹ ಜಾಗೃತೆಯನ್ನು ವಹಿಸಿ ಪತ್ರಾದಿಗಳನ್ನು ಚೆನ್ನಾಗಿ ನೋಡಿ ವ್ಯಾಪಾರವನ್ನು ಮಾಡಿದರೆ ಉತ್ತಮವಾದ ಸೈಟು ಸಿಗತಕ್ಕಂತಹ ಯೋಗವನ್ನು ಕುಜಗ್ರಹನು ತೋರಿಸಿಕೊಡ್ತಾನೆ. ಭೂ ಸಂಬಂಧಿ ಜಗಳಗಳನ್ನು ಕೂಡ ಕುಜನು ಸ್ವಲ್ಪ ಮಟ್ಟಿಗೆ ತೋರಿಸಿಕೊಡ್ತಾನೆ. ಹೆಣ್ಮಕ್ಕಳಿಗೆ ಹಾರ್ಮೋನು ಏರುಪೇರಾದಿಗಳನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ. ಸಪ್ತಮ ಹಾಗೂ ದಶಮ ಅಧಿಪತಿಯಾಗಿರ್ತಕ್ಕಂತಹ ಗುರುವು ವ್ಯಯಸ್ಥಾನವಾಗಿರ್ತಕ್ಕಂತಹ ವೃಷಭದಲ್ಲಿ ಶತ್ರುವಿನ ಮನೆ ಆದ್ದರಿಂದ ಶುಕ್ರನು ಗುರುವಿಗೆ ಶತ್ರು, ಹಾಗಾಗಿ ಶತ್ರುವಿನ ಮನೆಯಲ್ಲಿ ಇರುವಾಗ ಅದು ಕೂಡ ವ್ಯಯಸ್ಥಾನ ಆದ್ದರಿಂದ ಗುರುಬಲವು ಮಿಥುನ ರಾಶಿಯವರಿಗೆ ಅಷ್ಟರ ಮಟ್ಟಿಗೆ ಇಲ್ಲ. ಹಾಗಾಗಿ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ವಿಘ್ನವನ್ನು ತೋರಿಸಿಕೊಡ್ತಾನೆ. ಧರ್ಮ ಕಾರ್ಯದಲ್ಲಿ ಆಸಕ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ. ಶುಭ ಕಾರ್ಯದಲ್ಲಿ ಬರತಕ್ಕಂತಹ ವಿಘ್ನಗಳ ಪರಿಹಾರಕ್ಕಾಗಿ ತ್ರಿಮೂರ್ತಿಗಳ ಆರಾಧನೆ, ಗುರುಗಳ ಆರಾಧನೆ ಮಾಡುವುದು ಬಹಳ ಉತ್ತಮ. ಅಷ್ಟಮ ಹಾಗೂ ನವಮ ಅಧಿಪತಿಯಾಗಿರ್ತಕ್ಕಂತಹ ಶನೈಶ್ಚರನು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭದಲ್ಲಿ ಇದ್ದಾಗ ತಿಂಗಳ ಅಂತ್ಯಭಾಗದಲ್ಲಿ 29/3/2025ನೇ ತಾರೀಕಿನಂದು ಮೀನರಾಶಿಯನ್ನು ಪ್ರವೇಶವನ್ನು ಮಾಡುತ್ತಾನೆ. ಕುಂಭರಾಶಿಯಲ್ಲಿ ಇರುವಾಗ ಉದ್ಯೋಗ ಬದಲಾವಣೆ ಹಾಗೂ ಬಾಡಿಗೆ ಮನೆಯಲ್ಲಿ ಇರುವವರಿಗೆ ಮನೆಯ ಬದಲಾವಣೆಯನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗೆ ವಾಹನವನ್ನು ಓಡಿಸುವಾಗ ಬಹಳ ಕಾಳಜಿ ವಹಿಸುವುದು ಉತ್ತಮ. ಹಾಗೂ ಅಪಘಾತಗಳು ಸಂಭವಿಸಿ ಕಾಲು
ಮೊಣಕಾಲು ಅಥವಾ ಮೊಣಕೈಗೆ ಗಾಯ ಆಗುವುದನ್ನು ಕೂಡ ಶನೈಶ್ಚರನು ತೋರಿಸಿಕೊಡ್ತಾನೆ. ಕರ್ಮಸ್ಥಾನದಲ್ಲಿ ಇರತಕ್ಕಂತಹ ರಾಹುವು, ಸುಖಸ್ಥಾನದಲ್ಲಿ ಇರತಕ್ಕಂತಹ ಕೇತು ಇಬ್ಬರೂ ಕೂಡ ಸಂತಾನ ಭಾಗ್ಯಾದಿಗಳನ್ನು, ಸಂತಾನಕ್ಕಾಗಿ ದೇವರ ದರ್ಶನ ಮಾಡುವಿಕೆಯನ್ನು ಹಾಗೂ ಕೇತುಗ್ರಹನಿಂದ ಕ್ರೀಡೆಯಲ್ಲಿ ಆಸಕ್ತಿಯನ್ನು, ಕ್ರೀಡೆಯಲ್ಲಿ ಜಯಾದಿಗಳನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ. ಈ ರೀತಿಯಾಗಿರ್ತಕ್ಕಂತಹ ಗ್ರಹ ಗತಿಯ ಮೇಲಿಗೆ ಮಿಥುನ ರಾಶಿಯವರಿಗೆ ಇರತಕ್ಕಂತಹ ಶುಭವು ಅತಿ ಶುಭವಾಗಿ, ಕೆಟ್ಟದ್ದು ದೇವತಾ ಅನುಗ್ರಹದಿಂದ ದೂರವಾಗಿ ಸುಖ, ಶಾಂತಿ, ನೆಮ್ಮದಿ ನಿಮ್ಮದಾಗಲಿ ಎಂದು ನಾನು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.